ಹತ್ತಿರ ಬಂದು ಅಲ್ಲಿ ನಿಲ್ತಾನೆ. ತ್ರಿದಂಡಿಯಾಗಿ ಕುಂಡಲ, ಅಂಕುಶ, ಶಿಕ್ಯ ಇತ್ಯಾದಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಿಲ್ತಾನೆ. ಸಮುತ್ಥಿತಾಸಾಹಿ ಸಭಾ ಸಪಾರ್ಥಿವ. ಅಲ್ಲಿರುವಂತಹ ಮಾಂಡಲಿಕ ರಾಜರೆಲ್ಲರೂ ಕೂಡ ಎದ್ದು ನಿಂತು ಅವನನ್ನು ಸ್ವಾಗತ ಮಾಡ್ತಾರೆ. ಧರ್ಮರಾಜನನ್ನ ರಾಜನಲ್ಲ ಅಂತ ಬಂದಿದ್ದಾನೀಗ, ಕಿರೀಟವಿಲ್ಲದೆ ಛತ್ರಚಾಮರವಿಲ್ಲದೆ ಬಂದಿದ್ದಾನೆ. ಆದರೂ ಅವನ ಕಾಂತಿಯನ್ನು ಕಂಡು ಬೆರಗಾದ ಸಭಿಕರೆಲ್ಲ, ಮಾಂಡಲಿಕ ರಾಜರೆಲ್ಲ ವಿರಾಟ ರಾಜನಿಂದ ಸಹಿತರಾಗಿ ಎದ್ದು ನಿಂತು ಅವನನ್ನು ಸ್ವಾಗತ ಮಾಡ್ತಾರೆ. ವಿರಾಟ ರಾಜೋ ಹ್ಯಭಿವಾದಯಚ್ಚತಂ ಜಯಂ ಜಯಾರ್ಹೇಣ ಸಮೇತ್ಯ ವರ್ಧಿತ. ವಿರಾಟ ರಾಜ, ನಿನಗೆ ಜಯವಾಗಲಿ, ನಿನಗೆ ಮಂಗಲವಾಗಲಿ ಅಂತ ಹೇಳ್ತಾ ಜಯಕಾರವನ್ನ ಹಾಕ್ತಾ ಅವನಿಗೆ ನಮಸ್ಕಾರ ಮಾಡ್ತಾನೆ. ಶ್ರುತಂಚ ಶೀಲಂಚ ಕುಲಂಚ ಶಂಸಮೆ ಗೋತ್ರಂ ತಥಾ ನಾಮ ಚ ದೇಶಮೇವತೆ ಸತ್ಯ ಪ್ರತಿಜ್ಞಾ ಹಿ ಭವಂತಿ ಸಾಧವ ವಿಶೇಷತಃ ಪ್ರವ್ರಜಿತ ದ್ವಿಜಾತಯ. ತಾವು ಸನ್ಯಾಸಿಗಳಂತೆ ತೋರ್ತೀರಿ, ತಾವು ಬ್ರಾಹ್ಮಣರಂತೆ ದ್ವಿಜಾತಿಗಳಂತೆ ತೋರ್ತೀರಿ. ಆದ್ದರಿಂದ ಸತ್ಯವಾಗಿ ಹೇಳಿ, ನಿಮ್ಮ ಕುಲ ಏನು, ಗೋತ್ರವೇನು, ವಂಶವೇನು ಎಲ್ಲವನ್ನು ಹೇಳಿ. ಶ್ರುತಂಚ ಶೀಲಂಚ ಕುಲಂಚ ಶಂಸಮೆ ಗೋತ್ರಂ ತಥಾ ನಾಮ ಚ ದೇಶಮೇವತೆ, ಇವೆಲ್ಲವನ್ನು ಹೇಳಿ. ಸತ್ಯ ಪ್ರತಿಜ್ಞಾಹಿ, ತಾವು ಹೇಳುವ ಮಾತು ಸುಳ್ಳಾಗಿರಬಾರದು, ಸತ್ಯವಾಗಿ ಮಾತನ್ನಾಡಿ ಅಂತ ಹೇಳ್ತಾನೆ. ಅಪೂಜಿತ ಅಗ್ನಿ ಸಮಾದ್ವಿಜಾತಯ, ನಾನು ನಿಮ್ಮನ್ನ ಚೆನ್ನಾಗಿ ಪೂಜೆ ಮಾಡಬೇಕು, ಆದ್ದರಿಂದ ನಿಮ್ಮ ಪರಿಚಯ ನನಗೆ ಬೇಕಾಗಿದೆ. ಪೂಜೆ ಮಾಡಿದರೆ ನನಗೆ ಒಳ್ಳೆಯದಾಗತ್ತೆ, ಪೂಜೆ ಮಾಡದೇ ಇದ್ರೆ ನನ್ನ ಕುಲವೇ ನಷ್ಟವಾಗತ್ತೆ, ಆದ್ದರಿಂದ ನಿಮ್ಮ ಪೂಜೆಯನ್ನು ಮಾಡಬೇಕು. ಧರ್ಮರಾಜ ಏನು ಉತ್ತರ ಹೇಳಬೇಕದಕ್ಕೆ ಹೇಳ್ತಾನೆ. ಧರ್ಮರಾಜ, ಏವಂ ಬ್ರಹ್ಮಾಣಂ ತಮುವಾಚ ಪಾರ್ಥಿವಂ ಯುಧಿಷ್ಠಿರೋ ಧರ್ಮಂ ಅವೇಕ್ಷ್ಯ ಚಾಸಕೃತ ಸತ್ಯಂ ವಚ ಕೋನ್ವಿಹ ವಕ್ತುಮುತ್ಸಹೇತ್ ಯಥ ಪ್ರತಿಜ್ಞಂತು ಶೃಣುಷ್ವ ಪಾರ್ಥಿವ. ವಿರಾಟ ರಾಜ, ನಾನು ಸತ್ಯವಾಗಿ ಮಾತಾಡಲೊಲ್ಲೆ, ಸತ್ಯ ಮಾತಾಡುವುದು ಸಾಧ್ಯವಿಲ್ಲ. ಆದ್ದರಿಂದ ನಾನು ಪ್ರತಿಜ್ಞೆ ಏನು ಮಾಡಿದ್ದೇನೋ ಅದಕ್ಕೆ ತಕ್ಕಂತೆ ನಾನು ಹೇಳ್ತೇನೆ, ಅದನ್ನು ನೀನು ಕೇಳು ಅಷ್ಟೇ. ಪ್ಲೀಸ್, ದಯವಿಟ್ಟು ನಾನು ಹೇಳಿದ್ದನ್ನೇ ನೀನು ಕೇಳು ಹೊರತು ನೀನು ಸತ್ಯವನ್ನು ಹೇಳು ಅಂತ ನನಗೆ ಬಲವಂತ ಪಡಿಸಬೇಡ. ಸತ್ಯವನ್ನು ನಾನು ಮಾತಾಡಲಿಕ್ಕೆ ಸಮರ್ಥನಲ್ಲ ಈಗ. ಹಾಗಾಗಿ ನಾನೇನು ಪ್ರತಿಜ್ಞೆ ಮಾಡಿದ್ದೇನೆ ಅದನ್ನು ಮೀರಿ ನಾನು ಮಾತಾಡುವುದಿಲ್ಲ. ನಾನೇನೋ ಒಂದು ಪ್ರತಿಜ್ಞೆ ಮಾಡಿಕೊಂಡು ಬಂದಿದ್ದೇನೆ, ಆ ಪ್ರತಿಜ್ಞೆಗೆ ತಕ್ಕಂತೆ ನಾನು ಮಾತಾಡ್ತೇನೆ. ನಾನು ಆಡಿದ ಮಾತನ್ನು ನೀನು ಕೇಳಿ ಸಂತುಷ್ಟನಾಗು, ಸಾಕು. ನೋಡಿ, ಸತ್ಯವನ್ನ ಜೋಪಾನವಾಗಿ ಇಡುವುದಕ್ಕೂ ಕಷ್ಟಗಳು ಬಂದಾಗ ಏನ್ ಮಾಡಬೇಕು ಅಂತನ್ನುವ ದಾರಿಯನ್ನು ಹೇಳ್ತಾರೆ. ನಾನು ಸತ್ಯವನ್ನ ಮಾತಾಡ್ಲಾರೆ, ಸ್ವಲ್ಪ ನಾನು ಸುಳ್ಳು ಮಾತಾಡುವುದು ಅನಿವಾರ್ಯವಾಗಿದೆ. ನಾನೇನು ಮಾತಾಡ್ತೇನೋ ಅದನ್ನು ನೀವು ದಯವಿಟ್ಟು ಕೇಳಿ ಅಂತ ಹೇಳಿಬಿಟ್ಟೆ ಸುಳ್ಳು ಮಾತಾಡಿದ ಪಾಪ ಬರುವುದಿಲ್ಲ. ಇದು ಧರ್ಮರಾಜ ಶಿಕ್ಷಿಸುವಂತಹ ಕ್ರಮ. ಹೀಗೆ ಧರ್ಮರಾಜ ಈ ಮಾತನ್ನ ಆಡ್ತಾನೆ. ಏವಂ ಬ್ರಹ್ಮಾಣಂ ತಮ್ಮುವಾಚ ಪಾರ್ಥಿವಂ ಯುಧಿಷ್ಠಿರೋ ಧರ್ಮಂ ಅವೇಕ್ಷ್ಯ ಚಾಸಕೃತ. ಮೇಲಿಂದ ಮೇಲೆ ಆಲೋಚನೆ ಮಾಡಿ ವಿಚಾರ ಮಾಡಿ ಕೊನೆಗೇನು ಹೇಳ್ತಾನೆ, ಧರ್ಮದ ಅನುಗುಣವಾಗಿ ನಾನು ಹೇಳ್ತೇನೆ ಮಹಾರಾಜರೇ, ನಾನು ಸತ್ಯವಾಗಿ ಮಾತಾಡುವುದು ನನಗೆ ಸಾಧ್ಯವಿಲ್ಲ. ಸತ್ಯನ್ ವಚಃ ಕೋನ್ವಿಹ ಇಹ ಅಂದ್ರೆ ಅಸ್ಯಾಂ ಅವಸ್ಥಾಯಾಮ್, ಈ ಅವಸ್ಥೆಯಲ್ಲಿ ಯಾರು ಸತ್ಯವನ್ನು ಮಾತಾಡ್ಲಿಕ್ಕೆ ಸಾಧ್ಯ ಸ್ವಾಮಿ? ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಯಥಾಪ್ರತಿಜ್ಞಂತ ಶೃಣಶ್ವ ಪಾರ್ಥಿವ. ನಾನು ಗುರುಪದೇಶ ನಿಯಮಚ್ಯತೆ ಮೇ ವ್ರತಂ ಕುರಕ್ರಮಾರ್ಥಂ ಪಿತೃಭಿರ್ ನಿಯೋಜಿತಂ. ಹಿರಿಯರಿಂದ ನನಗೆ ಒಂದು ನಿಯೋಜನೆ, ಒಂದು ಆಜ್ಞೆ, ಒಂದು ಪ್ರೇರಣೆಯಾಗಿದೆ. ಅದಕ್ಕೆ ತಕ್ಕಂತೆ ನಾನು ನಡೆದುಕೊಳ್ತಾ ಇದ್ದೇನೆ. ನನ್ನ ಕುಲಕ್ರಮ ಅದಕ್ಕೆ ತಕ್ಕಂತೆ ನಾನು ನಡೆದುಕೊಳ್ತಾ ಇದ್ದೀನಿ, ನೀವೇನೋ ತಪ್ಪು ತಿಳಿಯಬೇಡಿ ಎಂದು ಹೇಳಿ ತನ್ನ ಎಲ್ಲ ಮಾತುಗಳನ್ನು ಕೂಡ ತಾನು ಏನು ಹೇಳಬೇಕು ಅಂತ ಇಟ್ಕೊಂಡಿದ್ನೋ, ಏನು ಪ್ರತಿಜ್ಞೆ ಮಾಡಿ ಬಂದಿದ್ನೋ ಆ ಮಾತುಗಳನ್ನೆಲ್ಲ ಹೇಳಿ ತನ್ನ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ವಿರಾಟ ಪರ್ವ ಪರಮ ಮಂಗಲವಾದ ಪರ್ವ ಅಂತ ಶಾಸ್ತ್ರ ಹೇಳುತ್ತೆ. ಈ ಪರ್ವದಲ್ಲಿ ಇದೀಗ ವನವಾಸವನ್ನು ಮುಗಿಸಿಕೊಂಡು ಬಂದು ಅಜ್ಞಾತವಾಸದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಪಾಂಡವರು. ವನವಾಸ ಅಜ್ಞಾತವಾಸಗಳೆರಡೂ ಕೂಡ ಭಾರಿ ಅದ್ಭುತವಾಗಿರುವಂತಹ ಎರಡು ಘಟ್ಟ. ರಾಮಾಯಣ ಹಾಗೂ ಮಹಾಭಾರತಗಳು ಇವೆರಡೂ ಕೂಡ ಅರಣ್ಯಕಾಂಡ ಮತ್ತು ವನ ಪರ್ವಗಳನ್ನ ಹೊಂದಿದ ಎರಡು ದೊಡ್ಡ ಗ್ರಂಥಗಳು. ನಮ್ಮ ಭಾರತ ದೇಶದ ಅತ್ಯಂತ ಮಾನ್ಯತಮವಾದ ಗ್ರಂಥ ಇವೆರಡು.
ಅವೆರಡರಲ್ಲೂ ಕೂಡ ಪ್ರಧಾನ ವ್ಯಕ್ತಿಗಳು ಯಾರೋ ಅವರಿಗೆ ವನವಾಸವಾಯಿತು, ಎಕ್ಸೈಲ್ ಆಯಿತು ಅಂತನ್ನೋದು ಮರಿಬಾರದು. ಕಾರಣಗಳು ಬೇರೆ ಬೇರೆ, ಆದರೆ ವನವಾಸವಾಯಿತು. ಶ್ರೀಪಾದರಾಜರು ಇದನ್ನು ಬಳಸಿ ಹೇಳ್ತಾರೆ, ವೈರಾಗ್ಯ ಮನುಷ್ಯನಿಗೆ ಬೇಕು, ಎಂಥೆಂಥವರಿಗೆ ಎಂಥೆಂಥ ಅವಸ್ಥೆ ಬರ್ತದೆ ಅಂತ. ವನವಾಸದಲ್ಲಿ ಒಂತರಹದ ಕಷ್ಟವಾದರೆ ಅಜ್ಞಾತವಾಸದಲ್ಲಿ ಇನ್ನೊಂದು ತರಹದ ಕಷ್ಟ. ವನವಾಸದಲ್ಲಿ ಬಹಿರಂಗ ಮಾತ್ರ ವನ, ಅವರಿಗೆ ರಾಜಾರೋಷದಿಂದ ಇರುವುದು ಸಾಧ್ಯವಾಯಿತು. ಅವರಿಗೇನು ಸಮಸ್ಯೆ ಇರಲಿಲ್ಲ. ಬೇಕಾದಷ್ಟು ಸಂಪತ್ತು ಅವರು ಸಂಪಾದನೆ ಮಾಡುವುದಕ್ಕೆ ಅಕ್ಷಯ ಪಾತ್ರ ಇತ್ತು. ಹಾಗಾಗಿ ಅನ್ನದಾನವನ್ನ ಮಾಡುವುದಕ್ಕೆ ಅವರಿಗೆ ಸಾಧ್ಯವಾಯಿತು. 10,000 ಜನವಲ್ಲ, ಲಕ್ಷಾವಧಿ ಜನರಿಗೂ ಊಟಕ್ಕೆ ಹಾಕಿದರು. ಹಾಗಾಗಿ ಅವರಿಗೆ ಯಾವ ಕಷ್ಟಗಳೇನು ಬರಲಿಲ್ಲ. ಏನು ಕಷ್ಟ ಬಂತೋ ಬಹಿರಂಗ ಇತ್ತು. ಕಂಫರ್ಟ್ಸ್ ಅಂಡ್ ಕನ್ವೀನಿಯನ್ಸಸ್ ಅಷ್ಟೇ ಕಮ್ಮಿ, ಇನ್ನೇನು ತೊಂದರೆ ಇಲ್ಲ. ಆದರೆ ಈ ಅಜ್ಞಾತವಾಸ ಅಂಥದ್ದಲ್ಲ, ಭಾರಿ ವಿಚಿತ್ರವಾದದ್ದು. ಇನ್ನೊಬ್ಬರಿಗೆ ತಲೆಬಾಗಿ ಕೈ ಮುಗಿದು ನಮಸ್ಕಾರ ಮಾಡಿ ಅವರು ಹೇಳಿದ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಕಷ್ಟಕ್ಕೆ ಸಿಕ್ಕು ಬೀಳುವಂತಹ ಒಂದು ಪ್ರಸಂಗ ಭಾರಿ ವಿಚಿತ್ರ ಇದೆ. ಭಾರಿ ಬಿಸ್ನೆಸ್ ಮಾಡುವಂತಹ ಮನುಷ್ಯನಿಗೆ ಕೆಲಸ ಇಲ್ಲ ಅಂತ ಆದರೆ, ಬಿಸ್ನೆಸ್ ಇಲ್ಲ ಅಂದ್ರೆ ಸುಮ್ಮನೆ ಖಾಲಿ ಕೂತಿರ್ಬೋದು. ಇನ್ನೊಬ್ಬರಲ್ಲಿ ಹೋಗಿ ಕೆಲಸ ಮಾಡು, ಸರ್ವೀಸ್ ಮಾಡು ಅಂತಂದ್ರೆ ಆಗೋದಿಲ್ಲ ಅವನಿಗೆ. ಹಾಗಿದೆ ಇದು ಪ್ರಸಂಗ. ರಾಜರಾಗಿ ಜನರ ಮೇಲೆ ಅಧಿಕಾರ ಮಾಡಿದಂತಹ ಈ ಪಂಚಪಾಂಡವರಿಗೆ ಹಾಗೂ ದ್ರೌಪದಿಗೆ ವಿರಾಟರಾಜನ ಮನೆಯಲ್ಲಿ ಹೋಗಿ ಅವರ ಸೇವೆಯನ್ನು ಮಾಡುವಂತಹ ಪ್ರಸಂಗ ಬಂತಲ್ಲ, ಇದು ಅತೀ ದುರ್ಧರ್ಷ. ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲದೆ ಇದ್ದದ್ದು ರಾಜರಿಗೆ ಇಂಥ ಪ್ರಸಂಗ. ಆದ್ದರಿಂದ ಅದನ್ನ ಶ್ರೀಪಾದರಾಜರು ಎತ್ತಿ ಎತ್ತಿ ತೋರಿಸ್ತಾರೆ. ಈ ವಿವರಣೆಯನ್ನು ನೋಡ್ತಾ ಇರುವಾಗ ಆ ಪಂಚಪಾಂಡವರ ಬಗ್ಗೆ ಹಾಗೂ ದ್ರೌಪದಿಯ ಬಗ್ಗೆ ಒಳ್ಳೆ ಗೌರವದಿಂದ ವಿರಾಟರಾಜ ಅವರನ್ನ ಸ್ವಾಗತ ಮಾಡ್ತಾನೆ, ಪ್ರೀತಿಯಿಂದ ಅವರನ್ನ ಕರೀತಾನೆ, ಕೂಡಿಸ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಏನಿದ್ರೂ ಕೊನೆಗೆ ಅವರು ದಾಸರಾಗಿ ಅವರು ಅದರಲ್ಲಿ ಪ್ರವೇಶ ಮಾಡಿದರು. ದಾಸರು ಅಂತನ್ನುವುದಕ್ಕೆ ಏನರ್ಥ ಅಂತನ್ನುವುದನ್ನು ಮುಂದೆ ವಿವರ ಬಂದಾಗ ತಿಳಿಯೋಣ. ಅದಕ್ಕೆ ಹೇಳ್ತಾನೆ, ನೀನು ಯಾರು ಅಂತ ಕೇಳಿದರೆ ನಾನು ಕಂಕ, ನಾನು ಯತಿ, ನಾನು ಸತ್ಯವನ್ನು ಹೇಳು ಅಂತ ನೀನು ಹೇಳಿದಿ. ನಾನು ಸತ್ಯವನ್ನು ಹೇಳುವುದಕ್ಕೆ ನನ್ನ ಪರಿಸ್ಥಿತಿಯೇ ಇಲ್ಲ, ಕಷ್ಟದಲ್ಲಿದ್ದೇನೆ. ಈಗ ನಾನು ಸತ್ಯವನ್ನು ಹೇಳೋದಿಲ್ಲ ಅಂತ ನಾನು ಬಂದಿದ್ದೇನೆ. ಆದರೆ ನಾನೇನು ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ, ಆ ಮಾತನ್ನು ಮಾತ್ರ ನಿನಗೆ ಮುಚ್ಚಿಡುವುದಿಲ್ಲ. ನಾನು ಅದನ್ನು ಪ್ರಕಟವಾಗಿ ಹೇಳಿಬಿಡ್ತೇನೆ. ನಾನು ಯಾರಲ್ಲ, ನಾನೊಬ್ಬ ಕಂಕ, ನಾನೊಬ್ಬ ಯತಿ. ನಾನು ಧರ್ಮರಾಜನ ಮನೆಯಲ್ಲಿ ಇದ್ದೆ, ಆಸ್ಥಾನದಲ್ಲಿ, ಪಾಂಡವರ ಊರಿನಲ್ಲಿ ಪಾಂಡವರ ಆಸ್ಥಾನದಲ್ಲಿದ್ದೆ. ಧರ್ಮರಾಜನಿಗೆ ಅತ್ಯಂತ ಆತ್ಮೀಯ, ಅವನ ಜೊತೆಗೆ ಯಾವಾಗಲೂ ಇದ್ದೆ. ಅವರು ಯಾವಾಗ ಅಜ್ಞಾತವಾಸಕ್ಕೆ ಹೋದರೋ ಆಮೇಲೆ ಅವರನ್ನು ಬಿಟ್ಟು ಬರಬೇಕಾಯ್ತು. ಈಗ 12 ವರ್ಷಗಳಿಂದ ದೂರ ಇದ್ದೇನೆ, ನಾನಿಲ್ಲಿ ಬಂದಿದ್ದೇನೆ, ನಿನ್ನಲ್ಲಿ ಇರಬೇಕು ಅಂತ, ಆಶ್ರಯ ಪಡಿಬೇಕು ಅಂತ ನನ್ನ ಆಸೆ ಇದೆ, ನಾನಿಲ್ಲಿ ಇರ್ತೇನೆ. ನಮೆಸ್ತಿ ಮಾತಾ ನ ಪಿತಾ ನ ಬಾಂಧವಾ ನಮೆಸ್ತಿ ರೂಪಂ ನರತಿರ್ನ ಸಂತತಿ ವೈಯಾಘ್ರ ಪದ್ಯೋಸ್ಮಿ ನರೇಂದ್ರ ಗೋತ್ರತಃ. ನನ್ನ ಗೋತ್ರ ವೈಯಾಘ್ರಪದ್ಯ. ವ್ಯಾಘ್ರಪದ ಅಂತ ಒಬ್ಬ ಋಷಿಗಳು, ಅವರ ಗೋತ್ರ ನಮ್ಮದು. ಮಮ ವ್ರತಂ ದುಷ್ಕರ ಕರ್ಮಕಾರಿಣ. ನನಗೆ ಜೂಜಾಟ ಆಡ್ಲಿಕ್ಕೆ ಬರುತ್ತೆ, ನನಗೆ ಸ್ವಲ್ಪ. ನನಗೆ ಬೇಕಾದರೆ ಐ ಕ್ಯಾನ್ ಎಂಟರ್ಟೈನ್ ಯು. ಆದ್ದರಿಂದ ಏನು ಚಿಂತೆ ಬೇಡ. ನನಗೆ ನಾನಾ ವಿದ್ಯೆಗಳೆಲ್ಲ ನನಗೆ ಬರ್ತದೆ. ಆ ಎಲ್ಲ ವಿದ್ಯೆಗಳಲ್ಲೂ ನಾನು ಸಮರ್ಥನಾಗಿದ್ದೇನೆ. ಸಮಾನ ಯಾನ ಆಸನ ವಸ್ತ್ರ ಭೋಜನಂ ಪ್ರಭೂತ ಮಾಲ್ಯಾಭರಣಾನು ಲೇಪನಂ. ಅವನನ್ನು ನೋಡಿ ನೀನು ಯತಿ ಅಂತ ಯಾರು ಹೇಳ್ತಾರಪ್ಪ ಮಹಾರಾಯ? ನೀನು ಇಂಥ ತೇಜಸ್ವಿ, ನಿನ್ನ ಎತ್ತರ ಏನು, ನಿನ್ನ ಗಾತ್ರ ಏನು, ನಿನ್ನ ಶಕ್ತಿ ಏನು, ನಿನ್ನ ತೇಜಸ್ಸೇನು, ಇವುಗಳನ್ನೆಲ್ಲ ನೋಡಿದರೆ ನೀನೊಬ್ಬ ರಾಜ. ನೀನು ಮಾಂಡಲಿಕ ರಾಜನೂ ಅಲ್ಲ, ಸಾಗರಾಂತವಾದ ಪೃಥಿವಿಯನ್ನು ಆಳುವಂತಹ ಒಬ್ಬ ಚಕ್ರವರ್ತಿ ರಾಜ ನೀನು. ಇಂಥ ದೊಡ್ಡದಾದ ರಾಜನೇ ಆಗಬೇಕಾದ ವ್ಯಕ್ತಿ ನೀನು. ಅಂಥದ್ದು ಇಲ್ಲಿ ನೀನೊಬ್ಬ ಸಾಮಾನ್ಯನಂತೆ, ಒಬ್ಬ ಯತಿಯಂತೆ ಬಂದು ನನ್ನ ಮನೆಯಲ್ಲಿ ಇರ್ತಿ ಅಂತಂದ್ರೆ ಏನೋ ನನಗೆ ಸಂಕೋಚ, ಮುಜುಗರ. ನೀನಿರಬೇಕು ಅಂತಂತಿ ಅನಿವಾರ್ಯ, ನಾನು ಒಪ್ಪಿಗೆ ಕೊಡ್ತೇನೆ, ಅದಕ್ಕೆ ಚಿಂತೆ ಬೇಡ. ಪರಾಜಿತ ಶಕುನಿ ಋತಾನಿ ಚಿಂತಯನ್ ನ ಭೋಜನಂ ಕಿಂಚನ ಸಂಸ್ಪೃಶೇಯಂ ಭವಿಷ್ಯ ಭೋಜಿ ನಿಶಿಚ ಕ್ಷಿತೀಶಯ. ನಾನು ಈ ಊಟಗಳನ್ನ ತಿನ್ನುವುದಿಲ್ಲ, ನನ್ನ ಕೆಲವು ನಿಯಮಗಳಿವೆ. ಆ ಕೆಲವು ನಿಯಮಗಳನ್ನ ನಾನು ಪಾಲಿಸ್ತಾ ನಾನು ಇಲ್ಲಿರ್ತೇನೆ. ಅಷ್ಟಕ್ಕೆ ನೀನು ಒಪ್ಪಿಗೆ ಕೊಟ್ರೆ ನಾನಿರ್ತೇನೆ. ಎಲ್ಲ ನಿಯಮಗಳನ್ನು ಬದಲಾಯಿಸು ಅಥವಾ ಅದನ್ನು ಮೆಂಡು ಮಾಡು ಅಂತ ಹೇಳಿದರೆ ನಾನು ಒಪ್ಪುವುದಿಲ್ಲ. ಸರಿ ಆಯ್ತು ಇರು ಅಂತ ಹೇಳಿ ಅವನಿಗೆ ಒಪ್ಪಿಗೆ ಕೊಟ್ಟ. ಧರ್ಮರಾಜ ಅವನ ಮನೆಯಲ್ಲಿ ಇರುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಮುಂದೆ ಭೀಮಸೇನ ಬಂದ. ಇವರದೆಲ್ಲ ಎಷ್ಟು ವಿಚಿತ್ರ ಅಂತಂದ್ರೆ,
ಇವರೆಲ್ಲ ಅಜ್ಞಾತವಾಸ ಅಂತ ಒಬ್ಬರಾಗಿ ಒಂದೇ ದಿವಸ, ಪ್ರಾಯ ಇವರೆಲ್ಲ ಒಂದೇ ದಿನದಲ್ಲಿ 5 ಜನ ಸಾಲಾಗಿ ಬಂದು ಬಿಡ್ತಾರೆ. 1-2 ಗಂಟೆ 1-2 ಗಂಟೆಯ ಇಂಟರ್ವಲ್ ಅಲ್ಲಿ ಬಂದು ಬಿಡ್ತಾರೆ. ಇಷ್ಟು ಬಂದರೂ ಕೂಡ ಇವರು ಪಾಂಡವರು ಅಂತ ಗೊತ್ತಾಗುವುದಿಲ್ಲ. ಇದು ಬಹಳ ಆಶ್ಚರ್ಯ. ಇದು ಕೇವಲ ದೈವೀ ವಿಲಾಸವಿಲ್ಲದೆ, ದೈವೀ ರಕ್ಷಣೆ ಇಲ್ಲದೆ, ಆ ದುರ್ಗಾದೇವಿಯ ರಕ್ಷಣೆ ಹಾಗೂ ಯಮಧರ್ಮನ ವರ ಇವೆರಡು ಇಲ್ಲದೆ ಇದು ಸಾಧ್ಯವಿಲ್ಲ. ಅದನ್ನು ಮುಚ್ಚಿಕೊಳ್ಳುವುದಕ್ಕೆ ಬಹಳ ಆಗುವುದಿಲ್ಲ. ಆದರೂ ಕೂಡ ಮುಚ್ಚಿಕೊಂಡು ಇದ್ದಾರೆ. ಗೊತ್ತಾಗಿಲ್ಲ, ಅಷ್ಟು ಮಾತ್ರ ಸತ್ಯ. ಗೊತ್ತಾಗಿಲ್ಲ ಅಂತ ಅನ್ನೋದು ಸತ್ಯವಾದ್ದರಿಂದ ದೇವಿ ಪ್ರಸಾದ ಪೂರ್ಣವಾಗಿದೆ ಅಂತನ್ನೋದನ್ನ ತಿಳಿಲಿಕ್ಕೆ ಚಿಂತೆ ಇಲ್ಲ. ಆಮೇಲೆ ಹೇಳ್ತಾನೆ, ಅಥಾಪರಸ್ಯಾಂ ದಿಶಿ ಭೀಮದರ್ಶನ ವೃಕೋದರೋ ದೃಶ್ಯತ. ಒಂದು ಕಡೆಗೆ ವೃಕೋದರ ಭೀಮ ಕಾಣ್ತಾನೆ. ಅವನು ಕೈಯಲ್ಲಿ ಸೌಟು ಹಿಡಿದಿದ್ದಾನೆ, ಅಡಿಗೆ ಪಾತ್ರೆಗಳನ್ನು ಹಿಡಿದಿದ್ದಾನೆ. ಅದನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಅದನ್ನು ಬಂದದ್ದನ್ನು ನೋಡಿ ಕರೆಯಣ ಧಾರಯನ್, ಅದನ್ನು ನೋಡಿದ ಸೂರ್ಯ ಬಂದ ಅಂತ ಕಂಡಿತವನಿಗೆ. ರವಿರ್ಯಥಾ ಲೋಕಮಿಮಂ ವಿಭಾಸಯನ್. ಸೂರ್ಯ ಯಾವ ರೀತಿಯಾಗಿ ಬರಬೇಕಾದ್ರೆ ಎಲ್ಲ ಕಡೆಗೆ ಬೆಳಕು ಬೀಳಬೇಕೋ ಹಾಗೆ ಇವನು ಅಷ್ಟು ತೇಜಸ್ವಿಯಾದ ವ್ಯಕ್ತಿ. ಅಂಥ ತೇಜಸ್ವಿಯಾದ ನಿರ್ಮಲ ವಿಷದ ಕಾಂತಿಯ ಆ ಭೀಮಸೇನ ಕಾಲಿಟ್ಟು ಬರ್ತಾ ಇರುವಾಗ ಸಭೆಯಲ್ಲೆಲ್ಲ ಬೆಳಕು ಬಂತು ಅಂತನ್ನುವಂತೆ ಭಾಸವಾಗಿದೆ. ಅಂಥ ಉತ್ತಮವಾದ ತೇಜಸ್ವಿ ಆ ವ್ಯಕ್ತಿಯನ್ನ ಕಂಡು ಸ್ವಾಗತ ಮಾಡ್ತಾನೆ. ಸ ಕೃಷ್ಣವಾಸಾಹ, ಕಪ್ಪು ಬಟ್ಟೆ, ಹೊಲಸು ಬಟ್ಟೆ. ಅಡಿಗೆ ಮಾಡುವ ವ್ಯಕ್ತಿ ಯಾವ ರೀತಿಯಾಗಿ ಹೊಲಸು ಬಟ್ಟೆಯನ್ನು ಧಾರಣೆ ಮಾಡಿರ್ತಾನೆ ಆ ತರಹದ ಹೊಲಸು ಬಟ್ಟೆಯನ್ನ ಉಟ್ಟ ವ್ಯಕ್ತಿಯಾಗಿ ಬಂದಾವ ಭೀಮ. ಸ ಕೃಷ್ಣಮಾಸಾಹ ಗಿರಿರಾಜ ಸಾರವಾನ್ ಸ ಮತ್ಸ್ಯರಾಜಂ ಸಮಪೆತ್ಯ ತಸ್ಥಿವಾನ್ ತಮೇಕ ವಸ್ತ್ರಂ ಪರಸೈನ್ಯ ವಾರಣಂ. ಒಂದೇ ಬಟ್ಟೆ ಹುಟ್ಟಿದ್ದಾನೆ, ಕೈಯಲ್ಲಿ ಸೌಟು ಹಿಡಿದಿದ್ದಾನೆ, ಇನ್ನೊಂದು ಅಡಿಗೆ ಪಾತ್ರೆಯನ್ನು ಹಿಡಿದಿದ್ದಾನೆ. ಎರಡನ್ನು ಹಿಡಿಕೊಂಡು ಬಂದ, ನಾನು ಅಡಿಗೆ ಮಾಡ್ತೇನೆ. ಸಮೀಕ್ಷೆ ವೈಕ್ಲವ್ಯ ಮುಪೇಯವಾನ್ ಶನೈಹಿ. ಅವನನ್ನು ನೋಡಿ ಜನ ಎಲ್ಲ ಕಂಗಾಲಾದ್ರು. ಅಯ್ಯೋ, ಎಂಥ ತೇಜಸ್ವಿ, ಎಂಥ ಪರಾಕ್ರಮಿ, ಯಾಕೆ ಬಂದ ಇವನು? ಸೌಟು ತೆಗೆದುಕೊಂಡು ನನ್ನ ತಲೆ ಹೆಟ್ಟೋದಕ್ಕೆ ಬಂದ್ರೆ ಅಂತ ಹೇಳಿ ಅವನನ್ನು ನೋಡಿ ಹೆದರಿದ್ದಾರೆ. ಭೀತಾಹ ಪರಿಸರ್ಪಿರೇ ಭೃಶಂ. ಅವನ ಹತ್ತಿರ ಬಂದಂತೆ ದೂರ ಸರಿತಾ ಇದ್ದಾರೆ ಜನ. ಯಾರು ಭೀಮಸೇನನ ಹತ್ತಿರ ನಿಲ್ಲುವುದಕ್ಕೆ ಸಿದ್ಧರಿಲ್ಲ. ಅಷ್ಟು ಅವನ ಪ್ರಖರ ಪ್ರತಾಪ ಕಣ್ಣಿಗೆ ಕಾಣ್ತಾ ಇದೆ. ಸಭಾಮಭಿಪ್ರೈತಿ ಮಾಮಿಕಾಮಿಮಾಂ ಕೋವಾ ವಿಜಾನಾತಿ ಪುರಸ್ಯ ದರ್ಶನಂ. ಯಾರಾದರೂ ನೋಡಿದ್ರೆ ಇವನನ್ನ, ವಿರಾಟರಾಜ ಕೇಳ್ತಾನೆ, ಯಾರಾದರೂ ಕಂಡಿದ್ರೆ ಇವನನ್ನ, ಇವನು ಎಂಥ ಅಪರೂಪದ ವ್ಯಕ್ತಿ, ಎಷ್ಟು ತೇಜಸ್ವಿಯಾಗಿದ್ದಾನೆ, ಅಡಿಗೆವನು ಅಂತ ಹೇಳ್ಕೋತಾನಲ್ಲ ಇವನು. ಸ ಏಷ ದಿವ್ಯ ಪುರುಷ ಪ್ರಕಾಶತೆ ಜಯೇತಿ ರಾಜಾನಮಭಿಪ್ರಮೋದಯನ್. ವಿರಾಟರಾಜನಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳ್ತಾ ರಾಜನ ಹತ್ತಿರ ಬರಬೇಕಾದರೆ ಯಾವ ತರಹದ ರಿವಾಜುಗಳಿವೆಯೋ ಆ ರಿವಾಜುಗಳನ್ನ ಪಾಲನೆ ಮಾಡ್ತಾ ಬಂದ. ಹತ್ತಿರ ಬಂದು ನಿಂತ್ಕೊಂಡು ಹೇಳ್ತಾನೆ, ತ್ವಾಂ ಜೀವಿತುಂ ಶತ್ರುಹನ್ ಆಗತೋಹಂ. ನಿನ್ನ ಉಪಜೀವಿಸಿಕೊಂಡು ನಾನು ಬದುಕಬೇಕು ಅಂತ ಮಾಡಿದ್ದೀನಿ, ಅದಕ್ಕಾಗಿ ನಿನ್ನಲ್ಲಿ ಬಂದಿದ್ದೇನೆ. ನರೇಂದ್ರ ಶೂದ್ರೋಸ್ಮಿ ಚತುರ್ಥವರ್ಣ ಭಾಗ್. ನಾನು ಶೂದ್ರನಾಗಿದ್ದೀನಿ, ನಾನು ಚತುರ್ಥವರ್ಣ ಭಾಗ್, 4ನೆಯ ವರ್ಣದವನು ನಾನು ಬಂದಿದ್ದೀನಿ ಇಲ್ಲಿ. ಜಾನಾಮಿ ಸೂಪಂಶ್ಚ ರಸಂಶ್ಚ ಸಂಸ್ಕೃತಾನ್ ಮಾಂಸಾನ್ ಅಪೂಪಂಶ್ಚ ಪಚಾಮಿ ಶೋಭನಾನ್. ಬೇಕಾದ ಅಡಿಗೆಗಳನ್ನ ನಾನು ಮಾಡ್ತೇನೆ. ನಲನ ಅಡಿಗೆ, ನಲ ಪಾಕ ಪ್ರಸಿದ್ಧ, ಭೀಮಸೇನ ಪಾಕ ಇನ್ನೂ ಪ್ರಸಿದ್ಧವಾದದ್ದು. ಮಹಾಭಾರತ ಹೇಳುತ್ತೆ, ಅತ್ಯದ್ಭುತವಾಗಿರತಕ್ಕಂತಹ ಪಾಕಗಳನ್ನ, ಅಡಿಗೆಗಳನ್ನ ಮಾಡತಕ್ಕ ಮಹಾ ಸಾಮರ್ಥ್ಯ, ಮಹಾ ಕೌಶಲವಿರುವಂತಹ ದೊಡ್ಡ ದೇವತೆ ಸಾಕ್ಷಾತ್ ಭಗವಂತ. ಎಲ್ಲರ ಅಡಿಗೆಯನ್ನ, ಎಲ್ಲ ಕರ್ಮದ ಪಾಕವನ್ನ ಮಾಡತಕ್ಕಂತಹ ಸರ್ವಕರ್ಮ ಪಾಚಕರಾಗಿರುವಂತಹ ವಾಯುದೇವರು ಭೀಮನಾಗಿ ಇಲ್ಲಿ ಅಡಿಗೆ ಮಾಡೋದಕ್ಕಾಗಿ ಬಂದಿದ್ದಾರೆ. ನ ಶೂದ್ರತಂ ಕಾಂಚನ ಲಕ್ಷಯಾಮಿತೆ. ಅಣ್ಣ, ನೀನು ಮಹಾರಾಯ, ನೀನು ಶೂದ್ರನ ಅಂತ ಹೇಳ್ತೀಯಾ, ಅಡಿಗೆವನು ಅಂತ ಹೇಳ್ಕೊತೀಯ, ಕಪ್ಪು ಬಟ್ಟೆ ಹುಟ್ಟಿದ್ದಿ ಅಂತ ಅಡಿಗೆವನು ಅಂತ ನಾನು ಒಪ್ಪಬೇಕೆ? ಸಾಧ್ಯವಿಲ್ಲ. ನಿನ್ನ ಕಣ್ಣೇನು, ನಿನ್ನ ತೇಜಸ್ಸೇನು, ಹಣೆಯಷ್ಟು ವಿಶಾಲ, ತಲೆಯಷ್ಟು ಸುಂದರ, ಎಂಥ ಅದ್ಭುತವಾದ ಗಾತ್ರ, ಒಂದೊಂದು ಕೈಗಳು ಕೂಡ ದೊಡ್ಡ ದೊಡ್ಡ ಒಣಕೆಯಂತೆ ಇವೆ. ಇಂಥ ಗಟ್ಟಿಯಾದ ಕೈಗಳಿಂದ ನಿನ್ನ ತೊಡೆಗಳನ್ನು ನೋಡು, ನಿನ್ನ ಆ ದೇಹದ ಎಷ್ಟಿಯನ್ನು ಕಾಣು. ಕಂಡಾಗ ಅದ್ಭುತ ಅಂದ್ರೆ ಅದ್ಭುತ. ಇಂಥ ರೂಪವೇ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇಂಥ ರೂಪವನ್ನು ಹೊತ್ತ ನೀನು ಒಬ್ಬ ಅಡಿಗೆವ ಅಂತ ಹೇಳಿದ್ರೆ ನಾನು ಒಪ್ಲಿಕ್ಕೆ ಸಾಧ್ಯವಿಲ್ಲ, ವಿಶ್ವಾಸವಿಡ್ಲಿಕ್ಕೇ ಸಾಧ್ಯವಿಲ್ಲ. ಏನೋ ನೀನು ಹೇಳ್ತಿ, ನಾನು ಕೇಳ್ತೀನಿ ಅಷ್ಟೇನೆ. ನೀಚ ಕರ್ಮ ಭವಿತುಂ ತ್ವಮರ್ಹಸಿ. ಅಡಿಗೆ ಮಾಡೋ ಕೆಲಸ ಅದು ನೀಚ ಕೆಲಸ, ಅದನ್ನು ನೀನು ಮಾಡ್ಲಾರೆ. ನೀನು ಮಾಡುವ ವ್ಯಕ್ತಿಯೇ ಅಲ್ಲ, ನೀನು ಉತ್ತಮನಾದ ವ್ಯಕ್ತಿ. ಪ್ರಶಾಸಿತುಂ ಭೂಮಿ ಮೆಮಾಂ ತ್ವಮರ್ಹಸಿ. ಭೂಮಿಯನ್ನ ಆಳುವುದಕ್ಕೆ ಯೋಗ್ಯನಾದ ವ್ಯಕ್ತಿ ನೀನು, ಅಡಿಗೆ ಮಾಡೋದಕ್ಕೆ ಯೋಗ್ಯನಲ್ಲ.
ಆದ್ದರಿಂದ ಅಡಿಗೆ ಮಾಡ್ತಿ ಅಂತ ಹೇಳಿದ್ದು ಇದು ನನಗೆ ಯಾಕೋ ಒಪ್ಪಿಗೆ ಇಲ್ಲ. ನೀನ್ ಹೇಗೆ ಅಂದ್ರೆ ಕುಬೇರ, ಚಂದ್ರ, ಇಂದ್ರ, ಸೂರ್ಯ, ಅಗ್ನಿ ಇವರೆಲ್ಲರ ತೇಜಸ್ಸು ಏನೋ ಅದಕ್ಕೆ ಸಮಾನವಾದ ತೇಜಸ್ಸು ನಿನ್ನದು. ಅಂಥ ತೇಜಸ್ವಿಯಾದ ನಿನ್ನನ್ನ ನಾನು ಅಡಿಗೆವಾ ಅಂತ ಹೇಳಿ ಒಪ್ಕೊಳ್ಳಿಕ್ಕಾಗುವುದಿಲ್ಲ. ಭೀಮ ಅಂತಾನೆ, ಹೌದು ಸ್ವಾಮಿ, ನಾನು ಚತುರ್ಥ ವರ್ಣದವ. ಅವರು ತಪ್ಪು ಹೇಳುವುದಿಲ್ಲ. ಭೀಮಸೇನ ದೇವರು ಚತುರ್ಥ ವರ್ಣದವರು ಹೌದು. ಸರ್ವೇ ವರ್ಣ, ಎಲ್ಲ ವರ್ಣಗಳೂ ಇವೆ ದೇವತೆಗಳಿಗೆ, ಎಲ್ಲ ವರ್ಣಗಳಿವೆ, ಎಲ್ಲ ಆಶ್ರಮಗಳಿವೆ. ಸದಾ ಸಮಸ್ತಾಶ್ರಮ ಭಾತ್, ಎಲ್ಲ ಆಶ್ರಮಗಳಿವೆ. ಹಾಗೆ ಕೃತ್ಸಭಾವತ್ತು ಗೃಹಿಣೋಪಸಂಹಾರ ಅಂತನ್ನುವ ಸೂತ್ರದ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ದೇವತೆಗಳು ಸರ್ವವರ್ಣ, ಎಲ್ಲ ವರ್ಣದವರು ಹೌದು. ಶ್ರೀಮದಾಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಆ ಮಾತನ್ನು ಮತ್ತೆ ಭೀಮಸೇನ ದೇವರ ಮುಖದಿಂದಲೇ ಆಡಿಸ್ತಾರೆ. ಹಾಗಾಗಿ ಸರ್ವವರ್ಣ ಚತುರ್ಥ ವರ್ಣೋಸ್ಮ್ಯಹಂ ಉಗ್ರಶಾಸನ ನವೈ ವ್ರಣೇ ತ್ವಾಂ ಅಹಂ ಈದೃಶಂ ಪದಂ ಜಾತ್ಯಾಸ್ಮಿ ಶೂದ್ರೋ ಬಲಲೇತಿ ನಾಮ್ನ. ನನ್ನ ಹೆಸರು ವಲಲ ಅಥವಾ ಬಲಲ ಅಥವಾ ಬಲ್ಲವ ಅಥವಾ ಬಲ್ಲ ಅಂತ ನನ್ನನ್ನು ಕರೀತಾರೆ. ಅಂತೂ ನಾನು ಅಡಿಗೆ ಮಾಡುವ ಒಬ್ಬ ಶೂದ್ರ, ನಾನು ಬಂದಿದ್ದೇನೆ, ನನ್ನನ್ನು ಸ್ವೀಕಾರ ಮಾಡು. ನಿಯುದ್ಧಶೀಲೋಸ್ಮಿ, ನಾನು ಬಲಿಷ್ಠ, ಬೇಕಾದಷ್ಟು ಬರೀ ಅಡಿಗೆ ಮಾಡ್ತೇನೆ ಅಂತಲ್ಲ, ಬರೀ ಅಡಿಗೆ ಮಾಡಿ ಒಳ್ಳೆ ಒಳ್ಳೆ ರುಚಿಯಾದ ಪದಾರ್ಥಗಳನ್ನು ಮಾಡಿ ನಿನಗೆ ಊಟಕ್ಕೆ ಹಾಕ್ತೇನೆ ಅಂತ ತಿಳಿಬೇಡ. ಒಳ್ಳೆ ಬಲಿಷ್ಠನಾಗಿದ್ದೀನಿ. ಆದ್ದರಿಂದ ನಾನು ಯಾವ ಯುದ್ಧದಲ್ಲೂ ನಾನು ಪಾಲ್ಗೊಳ್ಳುವುದಕ್ಕೆ ತಯಾರು. ಏನಾದರೂ ಅಂಥ ಉತ್ತಮವಾದ ಕೆಲಸವಿದ್ರೆ ಹೇಳು, ನಾನು ಮಾಡ್ತೇನೆ, ನಿನಗೇನು ಚಿಂತೆ ಬೇಡ. ನನ್ನನ್ನು ಇಟ್ಕೊಂಡ್ರೆ ಐ ವಿಲ್ ಪ್ರೂವ್ ದಟ್ ಐ ಆಮ್ ಅನ್ ಅಸೆಟ್ ಟು ಯು. ಹಾಗಾಗಿ ನನ್ನನ್ನು ಇಟ್ಕೋ, ನೀನು ಕೆಲಸಕ್ಕೆ ಇಟ್ಕೋ. ನಿಯುದ್ಧಶೀಲೋಸ್ಮಿ ಸದಾ ಹಿ ಪಾರ್ಥಿವ ಗಜಾಂಶ್ಚ ಸಿಂಹಶ್ಚ ಸಮೀಯಮಾನಹಂ. ನಾನು ಎಷ್ಟೋ ಸಲ ನಾನು ದೊಡ್ಡ ದೊಡ್ಡ ಆನೆಗಳ ಜೊತೆಗೆ ಆಟವಾಡಿದ್ದಿದೆ, ಸಿಂಹಗಳ ಜೊತೆಗೆ ಆಟವಾಡಿದ್ದಿದೆ, ಸಿಂಹಗಳ ಹಲ್ಲುಗಳನ್ನು ಎಣಿಸಿ ಸಿಂಹವನ್ನು ಹರಿದು ಹಾಕಿದ್ದಿದೆ, ಎಲ್ಲ ಮಾಡಿ ನನಗೆಲ್ಲ ಬರುತ್ತೆ. ಸುಮ್ಮನೆ ನಿನಗೆ ಹೇಳಿದೆ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ ನಾನು ಹೇಳಿದ್ದೀನಿ. ಪ್ರಸಂಗ ಬಂದಾಗ ನನ್ನನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಚಿಂತೆ ಇಲ್ಲ. ಅಡಿಗೆ ಮಾಡೋದಕ್ಕೆ ಯಾವಾಗಲೂ ನನ್ನ ಕೆಲಸ ಮಾಡ್ತೀನಿ. ಪ್ರಸಾಧಿಮಾಂ ಸೂದ ಪದೇ ಯದೀಚ್ಛಸಿ, ಬೇಕು ಅಂದ್ರೆ ಹೇಳು, ಅಡಿಗೆಗೆ ನನ್ನನ್ನ ನೀನು ದಯವಿಟ್ಟು ನನ್ನನ್ನು ಅಡಿಗೆಗೆ ಒಪ್ಪಿಸಿಬಿಟ್ರೆ ನಾನು ಆ ಡಿಪಾರ್ಟ್ಮೆಂಟ್ ಪೂರ್ಣವಾಗಿ ನಡ್ಕೋತೀನಿ, ನಿನಗೇನು ಚಿಂತೆ ಬೇಡ ಅಂತ ಹೇಳಿ ಹೇಳ್ತಾನೆ. ಅಥಾಪರೋ ದೃಶ್ಯತೆ, ಅದನ್ನು ನೋಡಿದಾಗ ಮತ್ತೆ ಅಂತಾನೆ, ನಿನಗೆ ಅಡಿಗೆ ಕೆಲಸ ಕೊಡೋದು ನನಗೆ ಇಷ್ಟ ಇಲ್ಲ, ನೀನೇನೋ ಒತ್ತಾಯ ಪಡಿಸ್ತಾ ಇದ್ದೀಯ, ಆದ್ದರಿಂದ ನಿನಗೆ ಆ ಕೆಲಸವನ್ನು ಕೊಡ್ತೇನೆ, ಒಪ್ತೇನೆ ಅಂತ ಹೇಳಿ ಒಪ್ಪಿಗೆ ಕೊಟ್ಟು ಕೆಲಸವನ್ನು ಕೊಟ್ಟು ಮುಗಿಸಿದ. ಅಥಾಪರೋ ದೃಶ್ಯತೆ, ಅದಾಯಿತೋ ಇಲ್ವೋ, ಇವನ ಮಾತಾಡಿ ಇವನಿಗೆ ಕೆಲಸ ಕೊಟ್ಟನೋ ಇಲ್ವೋ, ಇನ್ನೊಬ್ಬ ಕಂಡ, ಅವನೊಬ್ಬ ವಿಚಿತ್ರ, ಅವನು ಪುರುಷ ನೋಡಿದರೆ, ಆದರೆ ಕಾಲಲ್ಲಿ ಗೆಜ್ಜೆ, ಮೇಲೊಂದು ಕುಪ್ಪಸ, ಸೀರೆ ಉಟ್ಟಿದ್ದಾನೆ, ಹೆರಳು ಬೀಚ್ಕೊಂಡಿದ್ದಾನೆ, ಅದಕ್ಕೆ ವೇಣಿ ಸುತ್ಕೊಂಡಿದ್ದಾನೆ, ಹಾರ ಹಾಕೊಂಡಿದ್ದಾನೆ. ಇಂಥ ಒಬ್ಬ ಬಂದ, ಅವನು ಯಾರು? ಷಂಡ. ಅವನೊಬ್ಬ ಬಂದ, ಸ್ತ್ರೀ ವೇಷಧಾರಿ ಸಮಲಂಕೃತೋ ಭುಷಂ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾನೆ. ಏನ್ ಬೇಕೋ ಅದೆಲ್ಲ ಅಲಂಕಾರಗಳು ಚೆನ್ನಾಗಿದೆ. ಕೃಷ್ಣೇಚ ರಕ್ತೇಚ ನಿಬದ್ಧ ವಾಸಸಿ, ಕೆಂಪು ಬಟ್ಟೆಯನ್ನ ಕಪ್ಪು ಬಟ್ಟೆಯನ್ನ ಉಟ್ಕೊಂಡು ಒಬ್ಬ ಚಕ್ಕ, ಒಬ್ಬ ಷಂಡ ಹೇಗೆ ಬರಬೇಕೋ ಹಾಗೆ ಬಂದಿದ್ದಾನೆ. ಶರೀರವಾನ್ ಶುಕ್ರ ಬೃಹಸ್ಪತಿ ಪ್ರಭಾ, ನೋಡುವುದಕ್ಕೆ ಶುಕ್ರಾಚಾರ್ಯರ ಏನು ಬೆಳಕು ಇದೆ ನೋಡಿ, ಬೆಳ್ಳಗಿನ ಬೆಳಕು, ಆ ಬೃಹಸ್ಪತ್ಯಾಚಾರ್ಯರ ಹೊಳಪು, ಆ ಎರಡೂ ಈ ವ್ಯಕ್ತಿಯಲ್ಲಿ ಪೂರ್ಣವಾಗಿ ತೋರ್ತಾ ಇದೆ. ಅಂಥ ವ್ಯಕ್ತಿ. ಬಾಹುಶ್ಚ ದೀರ್ಘಂಶ್ಚ ವಿಕೀರ್ಯ ಮೂರ್ಧಜಾನ್, ದೀರ್ಘವಾದ ಬಾಹುಗಳು, ಆಜಾನ ಬಾಹುವಾಗಿದ್ದಾನೆ. ಎಂಥ ಕೈಗಳು, ಏನ್ ಬಾಹುಗಳು! ಮಹಾಭುಜೋ ಮತ್ತ ಗಜೇಂದ್ರ ವಿಕ್ರಮ, ಉನ್ಮತ್ತವಾಗಿರುವ ಆನೆ ಯಾವ ರೀತಿಯಾಗಿ ಧೈರ್ಯದಿಂದ ನಡಿಬೇಕೋ ಹಾಗೆ ನಡೀತಾ ಇದ್ದಾನೆ ಅವನು. ಹೆಣ್ಣಿನ ವೇಷವನ್ನು ಹಾಕಿಕೊಂಡಿದ್ದಾನೆ, ಷಂಡ ಅಂತ ಹೇಳಿಕೊಳ್ತಾನೆ, ಆನೆ ಹಾಗೆ ನಡೀತಾನೆ ಗಂಭೀರವಾಗಿ. ಒಂದಕ್ಕೂ ಒಂದೊಂದು ವಿರುದ್ಧವಾದದ್ದು, ಇಂಥ ವಿಚಿತ್ರವಾದದ್ದು. ಕ್ಲೈಬ್ಯೇನ ವೇಷೇಣ ನಭಾತಿ ಭಾತಿಚ, ಒಮ್ಮೆ ಆ ಕ್ಲೀಬ ವೇಷ, ಷಂಡ ವೇಷವನ್ನು ಹಾಕಿಕೊಂಡದ್ದನ್ನು ನೋಡಿದರೆ ಇವನೇನು ಯೂನಕ್ಕೇನು ಅಂತ ಅನಿಸ್ಬೇಕು. ಆದರೆ ನಭಾತಿಚ, ಛೇ ಇವನೇನ್ರಿ, ಎಂತ ತೇಜಸ್ವಿ ಇವನು, ರಾಜಾಧಿರಾಜ ವೇಷ ಹಾಕೊಂಡು ಬಂದಿದ್ದಾನೆ, ಮೋಸ ಮಾಡೋದಕ್ಕೆ ಬಂದಿದ್ದಾನೆ ಅಂತಲೇ ಅನಿಸ್ಬೇಕು. ಆ ತರಹ ವಿಚಿತ್ರವಾದ ರೂಪವನ್ನು ತಾಳಿಕೊಂಡು ಬಂದಿದ್ದಾನೆ ಅರ್ಜುನ. ಕ್ಲೈಬ್ಯೇನ ವೇಷೇಣ ನಭಾತಿ ಭಾತಿಚ ಗ್ರಹಾಭಿಪನ್ನೋ ನಭಸೀವ ಚಂದ್ರಮಾಹ. ಯಾವುದೋ ಒಂದು ಗ್ರಹ ಚಂದ್ರನತ್ರ ಹೋಗಿ ಯಾವ ರೀತಿಯಾಗದ ಅದನ್ನು ಕವಿಬೇಕೋ ಆ ರೀತಿಯಾಗಿತ್ತಿವನೊಂದು ರೂಪ. ಅಷ್ಟು ವಿಚಿತ್ರವಾದದ್ದು. ಸುಂದರ ಅಂದ್ರೆ ಸುಂದರ. ಈ ಮೇಲಿನ ವೇಷಗಳನ್ನು ನೋಡಿ ಎಲ್ಲ ಕೊಳಚೆ ಹೊಲಸು, ಇವನೇನೋ ಅಂತನ್ನೋ ಹಾಗೆ, ಅವನ ಬಗ್ಗೆ ಜಿಗುಪ್ಸೆ ಬರೋ ಹಾಗೆ, ಭಾರಿ ಗೌರವ ಆಧಾರ ಬರೋ ಹಾಗೆ ವೇಷಗಳೆಲ್ಲ ಜಿಗುಪ್ಸೆ ತರಿಸ್ತಿತ್ತು. ಆದರೆ ಅವನ
ದೇಹದ ಕಾಂತಿ ತೇಜಸ್ಸು ಹಾಗೂ ಅದರ ಎತ್ತರ ಗಾತ್ರಗಳೆಲ್ಲ ಗೌರವವನ್ನು ಮೂಡಿಸ್ತಿತ್ತು. ಅಂಥ ಉತ್ತಮವಾದ ರೂಪ. ಗತೇನ ಚೋರ್ವೀನ್ ಪರಿಕಂಪಯಂಸ್ತದ. ಅವನು ನಡೆದರೆ ಆನೆ ನಡೆದ ಹಾಗೆ ಭಾರೀ ವಜ್ರ ಭಾರದ ಅವನ ಒಂದೊಂದು ಹೆಜ್ಜೆಗಳನ್ನಿಟ್ಟಾಗ ಭೂಮಿ ಕಂಪಿಸಬೇಕು. ಫಸ್ಟ್ ಫ್ಲೋರ್ ಅಲ್ಲ, ಭೂಮಿ ಕಂಪಿಸಬೇಕು. ಆ ರೀತಿಯಾಗಿ ನಡೆಯುವ ಅವನ ಗಮನವನ್ನು ನೋಡಿ ಭಾರಿ ಆಶ್ಚರ್ಯವಾಯಿತು. ಯಾರೋ ಮಹಾರಾಯ ಇವನ ನೋಡಿದೀರಾ ಅಂತ ಹೇಳಿ ಅವರಲ್ಲಿ ಕೇಳ್ತಾ ಇದ್ದಾರೆ ದ್ವಾರಪಾಲಕರಿಗೆ, ನಾವು ಒಳಗೆ ಹೋಗ್ಬಹುದಾ ಅಂತ. ರಾಜ ಹೇಳ್ತಾ ಇದ್ದಾನೆ, ಮೊದಲೇ ಹೇಳಿ ಕಳಿಸ್ತಾ ಇದ್ದಾನೆ, ಅವನು ಯಾರೋ ಬಂದಲ್ಲ, ಅವನನ್ನು ಒಳಗೆ ಕರೆಸು ಅಂತಂತಾರೆ. ಎಲ್ರಿಗೂ ಅದೇ ರೀತಿಯಾಗಿ ಒಳಗೆ ಕರೆಸು ಅಂತ ಹೇಳ್ತಾನೆ. ಕರೆದ ಅರ್ಜುನನಿಗೆ ಕರೆದು ಅರ್ಜುನನನ್ನು ಕೇಳ್ತಾನೆ, ಅರ್ಜುನ ನೀನ್ ಯಾರು? ಅರ್ಜುನ ನೀನ್ ಯಾರು ಅಂತ ಕೇಳಲಿಲ್ಲ, ನೀನ್ ಯಾರು ಅಂತ ಕೇಳಿದ. ಆಗ ಅವನು ಹೇಳ್ತಾನೆ, ಬೃಹನ್ನಲಾಹಂ. ಬೃಹನ್ನಲಾಹಂ, ನಡ ಅಂದ್ರೆ ಈ ಹೊಟ್ಟೆ, ಬೃಹನ್ನಡ ಅಂದ್ರೆ ಹೊಟ್ಟೆ ದಪ್ಪ ಇದೆ ನಂದು ಅಂತ. ಇದ್ದಿದ್ದಿಲ್ಲ, ಆದ್ದರಿಂದ ಅಂದ ಬೃಹನ್ನಲಾಹಂ. ಎಲ್ಲವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಈ ಹೆಸರುಗಳನ್ನು ಬದಲಾಯಿಸ್ತಾರೆ. ನರ್ತಕಿ, ನಾನೊಬ್ಬ ಕುಣಿತಗಾರ, ನಾನು ಕುಣಿಯುವುದಿಲ್ಲ, ಕುಣಿತವನ್ನ ಕಲಿಸ್ತೀನಿ, ನೃತ್ಯವನ್ನ ಕಲಿಸ್ತೀನಿ ನಾನು ನರ್ತಕಿ. ವೇಣೀಂ ಪ್ರಕುರ್ಯಾಂ, ಹೆಣ್ಣು ಮಕ್ಕಳಿಗೆ ಒಳ್ಳೆ ಅಲಂಕಾರವನ್ನು ಮಾಡ್ತೇನೆ. ಏನೇನು ಹೇರ್ ಸ್ಟೈಲ್ಗಳಿದೆಯೋ, ಪ್ರಾಚೀನವಾದ ಅಪ್ಸರೆಯರ ಸಾವಿರಾರು ಲಕ್ಷಾವಧಿ ಅಪ್ಸರೆಯರು, ಒಬ್ಬರಿಗಿದ್ದಂತೆ ಇನ್ನೊಬ್ಬರಿಗೆ ಹೇರ್ ಸ್ಟೈಲ್ ಇಲ್ಲ, ಎಲ್ಲರೂ ಬೇರೆ ಬೇರೆ, ವಾರಕ್ಕೆ ಬೇರೆ ಬೇರೆ. ಆ ತರಹದ ಎಲ್ಲಾ ಹೇರ್ ಸ್ಟೈಲು ನಾನು ಕಲಿತು ಬಂದಿದ್ದೀನಿ. ಸ್ವರ್ಗಕ್ಕೆ ಹೋಗಿ ಎಲ್ಲ ನನಗೆ ಬರುತ್ತೆ. ನಿನ್ನ ಹೆಂಡತಿಗೆ ನಿನ್ನ ಮಗಳಿಗೆ ಬೇಕು ಅಂದ್ರೆ ಹೇಳು, ನಾನು ಮಾಡಿಸ್ತೇನೆ. ಹಾಗಾಗಿ ನಿನ್ನ ಮನೆಯಲ್ಲಿ ನಿನ್ನ ಮಗಳಿಗೆ ಎಲ್ಲವನ್ನು ಕಲಿಸುವುದಕ್ಕೆ ನಾನು ತಯಾರು. ವೇಣೀಂ ಪ್ರಕುರ್ಯಾಂ ರುಚಿರೇಚ ಕುಂಡಲೆ, ನಾನಾ ವಿಧವಾದಂತಹ ಕರ್ಣಕುಂಡಲಗಳ ಅಲಂಕಾರಗಳನ್ನ, ಆಭರಣಗಳನ್ನ ಒಂದೇ ತರ ಹಾಕೊಳ್ತಾರೆ ಹೆಣ್ಮಕ್ಕಳು, ಗೊತ್ತಾಗುವುದಿಲ್ಲ ಅವರಿಗೆ. ಹೊಸ ಹೊಸ ಕ್ರಮದಲ್ಲಿ ಹಾಕಿಕೊಳ್ಳುವುದನ್ನೆಲ್ಲ ಹೊಸದಾಗಿ ನಾನು ಶಿಕ್ಷಿಸ್ತೇನೆ. ಗ್ರಥೇ ಸ್ರಜಃ, ಮಾಲೆಗಳನ್ನು ಕಟ್ತೇನೆ. ಅರ್ಜುನ ಅವನನ್ನು ಭಾರಿ ಇಂಪ್ರೆಸ್ ಆಗೋ ಹಾಗೆ ಮಾತಾಡ್ತಾನೆ. ನಾನು ಒಳ್ಳೊಳ್ಳೆ ಮಾಲೆಗಳನ್ನು ಕಟ್ಟೇನೆ. ಹೂಗಳು, ಯಾವ ಹೂಗಳು ಎಲ್ಲಿ ಕಂಟ್ರಾಸ್ಟ್ ಆಗತ್ತೆ, ಎಲ್ಲಿ ಚೆನ್ನಾಗಿ ಕಾಣುತ್ತೆ, ಎಲ್ಲಿ ಅದ್ಭುತವಾಗಿ ತೋರ್ತದೆ, ಅಂಥ ಉತ್ತಮವಾದಂತಹ ಮಾಲೆಗಳನ್ನು ಕಟ್ಟಿ ವೇಣಿ ಶೃಂಗಾರವನ್ನು ಮಾಡುವಂತಹದ್ದನ್ನು ಕಲ್ತಿದ್ದೇನೆ. ಪ್ರಾಭರಣಾನಿ ಸಂಹರೇ, ನಾನಾ ವಿಧವಾದಂತಹ ಎಂಬ್ರಾಯ್ಡರಿ ಅಥವಾ ನಾನಾ ವಿಧವಾದಂತಹ ಬಟ್ಟೆಗಳನ್ನ ಹೆಣೆಯೋದು, ಹೊಲಿಯೋದು, ಅವುಗಳೆಲ್ಲ ಗೊತ್ತು ನನಗೆ. ಸ್ನಾನಂ ಚರೇಯಂ ವಿಭೃಜೇಚ ದರ್ಪಣಂ, ನಾನಾ ವಿಧವಾದಂತಹ ಪುಡಿಗಳು, ಪೌಡರ್ಗಳು, ಅವುಗಳನ್ನು ನಿರ್ಮಾಣ ಮಾಡಿ ಸ್ನಾನಕ್ಕೆ ಅನುಕೂಲವಾಗಿರತಕ್ಕಂತಹ ವಿವಿಧವಾಗಿರುವಂತಹ ಅಲಂಕಾರಗಳನ್ನ, ಪದಾರ್ಥಗಳನ್ನ ನಾನು ಸಿದ್ಧಪಡಿಸಿಡ್ತೇನೆ. ಅದರಿಂದ ಸ್ನಾನ ಮಾಡಿದರೆ ಒಂದೊಂದಕ್ಕೆ ಒಂದೊಂದು ತರಹದ ವಾಸನೆ, ಒಂದೊಂದಕ್ಕೆ ಒಂದೊಂದು ತರಹದ ಮೈಗುಣ, ಒಂದೊಂದಕ್ಕೆ ಒಂದೊಂದು ತರಹದ ಆರೋಗ್ಯದ ಲಾಭ ಹಿತ ಆಗುವಂತಹದ್ದು. ಕ್ಲೀಬೇಶು ಬಾಲೇಶು ಜನೇಶು ನರ್ತನೆ ಶಿಕ್ಷಾ ಪ್ರದಾನೇಶು ಚ ಯೋಗ್ಯತಾ ಮಮ. ನನ್ನನ್ನು ನೀನು ನಿಜವಾಗಿ ಕೆಲಸ ಕೊಡಬೇಕು ಅಂತಂದ್ರೆ, ಯಾರು ಷಂಢರಿದ್ದಾರೆ ನೋಡಿ, ಆ ಷಂಢರ ಮಧ್ಯದಲ್ಲಿ ನನ್ನನ್ನಿಡು. ಚಿಕ್ಕ ಚಿಕ್ಕ ಮಕ್ಕಳು ಯಾರಿದ್ದಾರೆ ಅವರಿಗೆ ನಾನು ಬೇರೆ ಬೇರೆ ವಿಧವಾದ ಆಟಗಳನ್ನೆಲ್ಲ ಕಲಿಸ್ತೇನೆ. ಜೊತೆಗೆ ನರ್ತನವನ್ನು ಕಲಿಸ್ತೇನೆ. ಯಾರು ಬರ್ತಾರೆ ಬರಲಿ, ಕಲಿಸ್ತೇನೆ. ಶಿಕ್ಷಾ ಪ್ರದಾನೇಶು ಚ ಯೋಗ್ಯತಾ ಮಮ ಕರೋಮಿ ವೇಣೀಶು ಚ ಪುಷ್ಪ ಪೂರಕಂ. ತಲೆ ಕೂದಲಲ್ಲಿ ಹೂಗಳನ್ನು ಮುಡಿಸ್ತೇನೆ. ಅಂಥ ಹೂವು, ಆ ಕೂದಲು, ಅದು ಎರಡೂ ಅಷ್ಟು ಅದ್ಭುತವಾಗಿ ತೋರುತ್ತೆ. ಕೂದಲಿನಿಂದ, ವೇಣಿಯಿಂದ ಹಾರ, ಹೂಗಳು ಚೆನ್ನಾಗಿ ತೋರಬೇಕು, ಹೂವಿನಿಂದ ಹಾರದಿಂದ ವೇಣಿಯೂ ಚೆನ್ನಾಗಿ ತೋರಬೇಕು. ಹಾಗೆ ನಾನು ಮಾಡ್ತೇನೆ. ಇದು ನನಗೆ ಬರುತ್ತೆ. ನಮೇ ಸ್ತ್ರೀಯ ಕರ್ಮಣಿ ಕೌಶಲಾಧಿಕಾಹ. ನನ್ನಂತೆ ಚಾಲೆಂಜ್ ಕೊಡ್ತೇನೆ. ವಿರಾಟ ರಾಜ, ಮತ್ಸ್ಯರಾಜ, ನನ್ನಂತೆ ಒಂದು ಹೆಣ್ಣನ್ನು ಕರ್ಕೊಂಡು ಬಾ, ನನ್ಗಿಂತಲೂ ಚೆನ್ನಾಗಿ ಮಾಡೋರು ಬೇಡ, ನನ್ನಷ್ಟು ಮಾಡೋರು ಇಟ್ಟು ಬಿಡು. ಯಾರಾದರೂ ನನ್ನಷ್ಟು ಚೆನ್ನಾಗಿ ಮಾಡಿ ತೋರಿಸ್ಬಿಡ್ಲಿ, ನನ್ನ ಹೆಸರನ್ನು ಬದಲಾಯಿಸ್ತೀನಿ. ವಿಚಾರವೇ ಇಲ್ಲ. ಇತ್ಯರ್ಜುನಸ್ತಂ ನರದೇವ ಮೋಜಸ ವಿಜ್ಞಾಪ್ಯ. ತನ್ನ ತೇಜಸ್ಸಿನಿಂದ, ತನ್ನ ಎತ್ತರ, ತನ್ನ ದೇಹ ಎಷ್ಟಿಯಿಂದ ಪ್ರಭಾವಗೊಳಿಸಿದ ಅರ್ಜುನ ಈ ಮಾತುಗಳನ್ನಾಡಿದಾಗ ವಿರಾಟ ರಾಜ ಮುಗ್ಧನಾದ. ಮಹಾರಾಯ ಭಾರೀ ಮುಗ್ಧನಾಗಿ ಅತ್ಯಂತ ಸಂತೋಷದಿಂದ, ನಿನ್ನಂಥವರು ಬೇಕಾಗಿತ್ತು ನನಗೆ, ನನ್ನ ಮಗಳಿದ್ದಾಳೆ ಉತ್ತರ, ಅವಳಿಗೆ ಕಲಿಸುವುದಕ್ಕೆ ಬೇಕಾಗಿತ್ತು, ನೀನು ಇಷ್ಟು ಚೆನ್ನಾಗಿದ್ದಿ ಅಂತಂದ್ರೆ ಬಹಳ ಸಂತೋಷ, ನೀನ್ ಬಾ ಅಂತ ಹೇಳಿ ಅವನನ್ನು ಕರೆದು ಅವನಿಗೆ ಅಂತಃಪುರಕ್ಕೆ ಕಳಿಸೇ ಬಿಡ್ತಾನೆ. ಆದರೆ ಇಷ್ಟು ಎತ್ತರ ಇದ್ದಿ ನೀನು, ಹೆಣ್ಣು ಮಕ್ಕಳು ಇಷ್ಟು ಎತ್ತರ ಇರುವುದಿಲ್ಲ, ಆಜಾನಬಾಹು ಇರುವುದಿಲ್ಲ. ನಿನ್ನ ವೇಷ, ಅವನು ಕುಪುಸ ಹಾಕೊಂಡಿದ್ದ, ಹಾಗಾಗಿ ಇಲ್ಲಿರ್ತಕ್ಕಂತಹ ಧನುಸ್ಸಿನ ಏನೇನೋ ಅಂಕಗಳಿತ್ತೋ, ಚಿಹ್ನೆಗಳಿತ್ತೋ, ಅದು ಮುಚ್ಚಿ ಹೋಗಿತ್ತು.
ಎಲ್ಲ ಕಡೆಗೆ ಒಂದೊಂದೊಂದೊಂದು ಆಭರಣವನ್ನು ಹಾಕೊಂಡು ತಾನು ಪುರುಷನಲ್ಲ, ಒಬ್ಬ ಷಂಡನೋ ಅಥವಾ ಸ್ತ್ರೀವೇಷಧಾರಿಯೋ ಅಂತನ್ನುವಂತೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದ. ಹಾಗಾಗಿ ಕೊನೆಗೆ ಒಪ್ಪಿಕೊಂಡ. ಪ್ರಾಂಶುಮುದೀಕ್ಷ ವಿಸ್ಮಿತೋ ವಿರಾಟ ರಾಜೋಪಸ್ಥಂ ಮಹಾಯಶಃ ನಾರ್ಹಸ್ತು ವೇಷೋ ಯಮನೂರ್ಜಿತಸ್ತೆ. ನಿನ್ನ ಸ್ವರೂಪಕ್ಕೆ ಈ ವೇಷ, ಈ ಬಟ್ಟೆ, ಈ ಅಲಂಕಾರ ಶೋಭಿಸುವಂತಹದ್ದಲ್ಲ. ಇದು ಇಟ್ ಈಸ್ ನಾಟ್ ಬಿಕಮಿಂಗ್ ಟು ಯು. ಇದು ಸರ್ವಥಾ ನಿನಗೆ ಯೋಗ್ಯವಾದದ್ದಲ್ಲ. ನಿನ್ನ ಪರಾಕ್ರಮವೇನಿದೆ ನೋಡು, ಅದು ಅದ್ಭುತವಾಗಿದೆ. ನಿನ್ನ ಬಾಹುಗಳನ್ನು ನೋಡಿದರೆ ಆ ಪರಾಕ್ರಮ ಗೊತ್ತಾಗತ್ತೆ. ಆದ್ದರಿಂದ ಇರಲಿ, ನೀನು ಹೇಳಿದ ಮಾತನ್ನು ನಾನು ಒಪ್ತೇನೆ, ವಿಶ್ವಾಸ ಇಡ್ತೀನಿ. ಧನುರ್ಹಿ ಮನ್ಯೆ ತವ ಶೋಭಯದ್ ಭುಜೌ. ನಿನ್ನ ಬಾಹುಗಳಿಗೆ, ನಿನ್ನ ಭುಜಗಳಿಗೆ ಕುಬುಸ ಅಲ್ಲ, ಒಳ್ಳೆ ಭಾರಿ ಧನುಸ್ಸು. ಅರ್ಜುನನ ಗಾಂಡೀವ ಧನುಸ್ಸು ಅಂತ ನಾನು ಕೇಳಿದ್ದೀನಿ. ಪ್ರಾಯ ಆ ಗಾಂಡೀವ ಧನುಸ್ಸಿಗೆ ಶೋಭಿಸುವಂತಹ ಬಾಹುಗಳು ಅಂದ್ರೆ ಈ ಬಾಹುಗಳು, ಭುಜಗಳು. ಅದನ್ನು ಹಾಕೋಬೇಕು ನೀನು. ಕುಬ್ಸ ಹಾಕೊಂಡು ಓಡಾಡ್ತೀಯಲ್ಲೋ, ಬಿಡುದನ್ನ. ಧನುರ್ಹಿ ಮನ್ಯೇ ತವಶೋಭಯದ್ ಭುಜೌ ತಥಾಹಿ ಪೀನೌ ಅತಿಮಾತ್ರ ಮಾಯತೌ ಪ್ರಗೃಹ್ಯ ಚಾಪಂ ತನುರೂಪಮಾತ್ಮನೋ ರಕ್ಷಸ್ವ ದೇಶಂ ಪೂರ್ವ ಮಧ್ಯ ಸುಸ್ಥಿರ. ನಮ್ಮ ದೇಶದಲ್ಲಿರು, ಧನುರ್ಬಾಣಗಳನ್ನು ಹಿಡಿ, ನಮ್ಮ ರಾಷ್ಟ್ರವನ್ನ, ನಮ್ಮ ದೇಶವನ್ನ ಕಾಪಾಡು, ರಕ್ಷಣೆ ಮಾಡು. ಆ ಕೆಲಸ ನಿನಗೆ ಕೊಡ್ತೇನೆ, ನೃತ್ಯವನ್ನು ಕಲಿಸುವ ಕೆಲಸವನ್ನು ನಿನಗೆ ಕೊಡುವುದಿಲ್ಲ ಅಂತ ಹೇಳಿ ಮತ್ತೆ ಅದೇ ಕೆಲಸವನ್ನು ಒಪ್ಪಿಸ್ತಾನೆ. ಪುತ್ರೇಣ ತುಲ್ಯೋ ಭವಮೇ ಬೃಹನ್ನಲೇ. ಬೃಹನ್ನಲ, ನೀನು ನನ್ನ ಮಗನಿಗೆ ಸಮಾನನಾಗಿರು, ನನ್ನ ಮಗನಿಗೆ ಸಮಾನನಾಗಿರು. ಅಷ್ಟು ನಿನ್ನನ್ನ ಪ್ರೀತಿಯಿಂದ ಕಾಣ್ತೇನೆ, ಚಿಂತೆ ಬೇಡ. ಪುತ್ರೇಣ ತುಲ್ಯೋ ಭವಮೇ ಬೃಹನ್ನಲೆ ನಮೇ ಧನುರ್ಧಾರಿತ ಮೀದೃಶಂ ವಿಭೋ. ಧನುಸ್ಸನ್ನು ಧಾರಣ ಮಾಡಬೇಕು ಅಂತ ಹೇಳಿದ. ಅಯ್ಯಯ್ಯೋ ರಾಮ, ನಾನು ಧನುಸ್ಸನ್ನು ನೋಡಿಲ್ಲ, ಈ ತರಹದ ಧನುಸ್ಸನ್ನು ನಾನು ಹಿಡಿದೇ ಇಲ್ಲ ಅಂತ ಹೇಳ್ತಾನೆ ಅರ್ಜುನ. ಸತ್ಯದ ಜೊತೆಗೆ ಸುಳ್ಳು ಮಾತಾಡ್ತಾನೆ. ಮೇಲ್ ನೋಡುವುದಕ್ಕೆ ಸುಳ್ಳು, ಒಳಗೆ ನೋಡಿದಾಗ ಸತ್ಯ. ಈ ತರಹದ ಧನುಷ್ಯ, ಇದು ಆಟಿಗೆ ಧನುಸ್ಸು, ಈ ತರಹದ ಆಟಿಗೆಯ ಧನುಸ್ಸನ್ನು ನಾನು ಹಿಡಿದೇ ಇಲ್ಲ. ಆ ಶಬ್ದವನ್ನು ಆಡುವಾಗ ಈದೃಶಂ ಅಂತಂತಾನೆ. ಇಂಥ ಧನುಸ್ಸನ್ನು ನಾನು ಹಿಡಿದಿಲ್ಲ, ಇಂಥ ಧನುಸ್ಸನ್ನು ನಾನು ಹಿಡಿದಿಲ್ಲ. ನಮೇ ಧನುರ್ಧಾರಿತ ಮೀದೃಶಂ ವಿಭೋ ನಕ್ವಾಪಿ ದೃಷ್ಟಂ ಧನುರೀದೃಶಂ ಕ್ವಚಿತ. ಈ ತರಹದ ಧನುಸ್ಸು ನಾನು ನೋಡೂ ಇಲ್ಲ. ಅಂದರೆ ನಾನು ಭಾರೀ ಧನುಸ್ಸನ್ನು ಹಿಡಿದಿದ್ದೇನೆ ಅಂತ ಒಳಗಿನ ಅರ್ಥ. ಮೇಲ್ ನೋಡುವುದಕ್ಕೆ ನಾನು ದುರ್ಬಲ, ಹೇಡಿ, ನನಗೆ ಗೊತ್ತಿಲ್ಲ, ಧನುಸ್ಸು ಹಿಡಿಯುವುದೂ ಗೊತ್ತಿಲ್ಲ, ನಡೆಸುವುದೂ ಗೊತ್ತಿಲ್ಲ ಅಂತ ಮೇಲೆ ತನ್ನನ್ನು ತಾನು ನಿಂದೆ ಮಾಡಿಕೊಳ್ತಾನೆ. ನಮಾದೃಶ ಸಂತಿ ಧನುರ್ಧರ ಭುವಿ. ನನ್ನಂತಹ ಧನುರ್ಧಾರಿಗಳು ಯಾರೂ ಇಲ್ಲ ಜಗತ್ತಿನಲ್ಲಿ. ಅರ್ಥ ಏನು? ಮೇಲ್ ನೋಡುವುದಕ್ಕೆ ನಾನು ಅತ್ಯಂತ ದುರ್ಬಲ, ಹೇಡಿಯಾದ ಧನುರ್ಧಾರಿ ನಾನು. ಇನ್ನೊಂದು ಕಡೆಗೆ ನಾನು ಭಾರೀ ಧನುರ್ಧಾರಿ, 3 ಲೋಕಗಳಲ್ಲಿ ನನಗೆ ಸಮಾನ ಮತ್ತೊಬ್ಬರಿಲ್ಲ ಅಂತನ್ನುವ ಅರ್ಥವನ್ನ ಹೇಳ್ತಾನೆ. ನೃತ್ಯಾಮಿ ಗಾಯಾಮಿ ಚ ವಾದಯಾಮ್ಯಹಂ. ಬೇಕಾದಷ್ಟು ವಾದ್ಯಗಳನ್ನು ಬಾರಿಸ್ತೇನೆ, ನೃತ್ಯವನ್ನ ಮಾಡ್ತೇನೆ, ಹಾಡ್ತೇನೆ, ಕುಣಿಸ್ತೇನೆ, ಕಲಿಸ್ತೇನೆ, ಎಲ್ಲ ಮಾಡ್ತೇನೆ. ಸುತಂ ಹಿಮೇ ನರ್ತಯ ಯಶ್ಚ ತಾದೃಶೀಹಿ. ಹೈ ಸರಿ, ಹಾಗಾದರೆ ಇಷ್ಟೆಲ್ಲ ಕಲೆಗಳು ಬರುತ್ತಲ್ಲ, ನನ್ನ ಮಗಳಿಗೆ ಚೆನ್ನಾಗಿ ನೃತ್ಯವನ್ನು ಕಲಿಸು. ನನಗೆ ಬಹಳ ಸಂತೋಷ. ನೃತ್ಯವನ್ನು ಕಲಿಸು, ನನ್ನ ಮಗಳಿಗೆ ನೃತ್ಯವನ್ನು ಕಲಿಸು. ನಿನ್ನಂಥವರು ಬೇಕಾಗಿತ್ತು, ಕಲಿಸಿದ್ರೆ ಸಾಕು, ಬಹಳ ಸಂತೋಷವಾಯ್ತಪ್ಪ, ಹೋಗು ಅಂತ ಹೇಳಿ ಅವಳಿಗೆ ಹೇಳಿ ಕಳಿಸ್ತಾನೆ. ಸಶಿಕ್ಷಯಾಮಾಸ ಚ ಗೀತವಾದನಂ ಸುತಂ ವಿರಾಟಸ್ಯ ಧನಂಜಯ ಪ್ರಭು ಸಖಿಶ್ಚ ತಸ್ಯ ಪರಿಚಾರಿಕಸ್ತಥಾ. ಆ ಉತ್ತರ ಎನ್ನುವ ಮಗಳಿಗೆ ಎಲ್ಲವನ್ನ ಕಲಿಸ್ತಾನೆ. ಅವಳ ಚಿಕ್ಕ ಚಿಕ್ಕ ಗೆಳತಿಯರೆಲ್ಲ ಇದ್ರು, ಅವರನ್ನೆಲ್ಲ ಕೂಡ ಹಾಕಿ ಅವರಿಗೂ ನೃತ್ಯ, ಗೀತ, ವಾದ್ಯ ಇವುಗಳನ್ನೆಲ್ಲ ಮಾಡಿ ದೊಡ್ಡ ಗುಂಪು ತಯಾರು ಮಾಡಿ ಸಿದ್ಧ ಮಾಡಿ ಬಿಡ್ತಾನೆ. ಒಂದು 3 ತಿಂಗಳಲ್ಲಿ ಎಲ್ಲ ಮಾಡ್ತಾನೆ. ಇದು ಅರ್ಜುನ ಮಾಡುವ ಕೆಲಸ. ಇನ್ನೊಂದು ಕಡೆಗೆ ಅಥಾಪರೋ ದೃಶ್ಯತ ಪಾಂಡವ ಪ್ರಭು. ಮತ್ತೊಂದು ಕಡೆಗೆ ಸಹದೇವ ಬಂದ. ಸಹದೇವ ಬಂದ್ರೆ ಚಂದ್ರಮಂಡಲ ಆಕಾಶದಿಂದ ಇಳಿದು ಬಂದಿದೆಯೋ ಅಂತನ್ನುವಂತೆ ತೋರಿದ. ಅಷ್ಟು ಚೆಲುವ, ಅಂಥ ಲಾವಣ್ಯ, ಆ ವಿಧವಾದ ಕೋಮಲತೆ. ನಕುಲ ಬಂದಿದ್ದಾನೆ, ಅವನನ್ನ ಸ್ವಾಗತ ಮಾಡ್ತಾನೆ.